ಒಂದು ಕಡೆ ಕನ್ನಡ ಸಿನಿಮಾಗಳನ್ನು ನೋಡೋಕೆ ಜನರು ಬರ್ತಾ ಇಲ್ಲ ಅನ್ನುವಂಥ ಬೇಸರದ ನಡುವೆ ಒಂದು ಬಹುದೊಡ್ಡ ಸಿಹಿ ಸುದ್ದಿ ನ್ಯಾಷನಲ್ ಅವಾರ್ಡ್ಗೆ ಭಾಜನರಾಗಿರ್ತಕ್ಕಂಥದ್ದು ಕಾಂತಾರ ಸಿನಿಮಾ. ಹಾಗೆ ಕಾಂತಾರ ನಟ ರಿಷಬ್ ಶೆಟ್ಟಿ ಅವರು ಈ ಒಂದು ಅಭೂತಪೂರ್ವ ಕ್ಷಣವನ್ನು ಇಡೀ ಕನ್ನಡಿಗರು ಸಂಭ್ರಮಿಸ್ತಾ ಇದ್ದಾರೆ. ದೇಶಾದ್ಯಂತ ಒಂದು ಸುದ್ದಿ ಕೂಡ ಹೌದು. ಎಸ್ ರಿಷಬ್ ಅವರೇ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಒಂದು ತುಂಬ ದೊಡ್ಡ ಹೆಮ್ಮೆ ನಮಗೆಲ್ರಿಗೂ ಕೂಡ. ಫಸ್ಟ್ ರಿಯಾಕ್ಷನ್ ನಿಮ್ಮದು, ಫಸ್ಟ್ ಕಾಂತಾರ ಕಲ್ಪನೆ ಶುರುವಾಗಿದ್ದು ಯಾವಾಗ ಅಂತ? ಥ್ಯಾಂಕ್ ಯು. ಅಂದರೆ ಕಲ್ಪನೆಗೂ ಮೀರಿ ಇದೀಗ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಜನರು ಹೇಳ್ತಾಯಿದ್ರು, ವಿಶ್ ಮಾಡ್ತಾಯಿದ್ರು. ಸೊ ಆವಾಗ ನಮಗೂ ಖುಷಿ ಆಗ್ತಿತ್ತು. ಓಕೆ, ಅವ್ರ ವಿಷಯ ಅವರ ಹಾರೈಕೆ ಅಂತೆ ಆಗಲಿ ಅನ್ನೋದೊಂದು ಇರುತ್ತಲ್ವ, ಆ ಥರದಲ್ಲಿ. ಸೊ ಶುರುವಾದಾಗ ನಿಜವಾಗ್ಲೂ ಒಂದು ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ಇಟ್ ವಾಸ್ ಲೈಕ್ ಎ ಲಾಕ್ಡೌನ್ ಫಿಲ್ಮ್ ಅನ್ನೋ ಥರದಲ್ಲೇ ನನಗೆ ಪ್ರಾರಂಭ ಆಗಿರೋದು. ಆ್ಯಂಡ್ ಇವತ್ತಿಗೆ ಇದನ್ನು ಇಲ್ಲಿವರೆಗೂ ತೊಗೊಂಬಂದಿರೋದು ಜನರು. ಆ್ಯಂಡ್ ನಾವೇನು ನಂಬಿ ಆ ದೈವವನ್ನು ನಂಬ್ಕೊಂಡು ಏನು ಸಿನಿಮಾ ಮಾಡಿದ್ವಿ, ಖಂಡಿತವಾಗ್ಲೂ ಆ ದೈವ ಕೈ ಹಿಡ್ಕೊಂಡು ಇಲ್ಲಿವರೆಗೂ ತೊಗೊಂಬಂದಿ ಅಂತ ನಂಬ್ತೀನಿ ನಾನು ಅಷ್ಟೇ. ಒಂದು ಕಡೆ ಕನ್ನಡ ಸಿನಿಮಾಗಳನ್ನು ನೋಡೋಕೆ ಜನರು ಬರ್ತಾ ಇಲ್ಲ ಅನ್ನುವಂಥ ಬೇಸರದ ನಡುವೆ ಒಂದು ಬಹುದೊಡ್ಡ ಸಿಹಿ ಸುದ್ದಿ ನ್ಯಾಷನಲ್ ಅವಾರ್ಡ್ಗೆ ಭಾಜನರಾಗಿರ್ತಕ್ಕಂಥದ್ದು ಕಾಂತಾರ ಸಿನಿಮಾ. ಹಾಗೆ ಕಾಂತಾರ ನಟ ರಿಷಬ್ ಶೆಟ್ಟಿ ಅವರು ಈ ಒಂದು ಅಭೂತಪೂರ್ವ ಕ್ಷಣವನ್ನು ಇಡೀ ಕನ್ನಡಿಗರು ಸಂಭ್ರಮಿಸ್ತಾ ಇದ್ದಾರೆ. ದೇಶಾದ್ಯಂತ ಒಂದು ಸುದ್ದಿ ಕೂಡ ಹೌದು. ಎಸ್ ರಿಷಬ್ ಅವರೇ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಒಂದು ತುಂಬ ದೊಡ್ಡ ಹೆಮ್ಮೆ ನಮಗೆಲ್ರಿಗೂ ಕೂಡ. ಫಸ್ಟ್ ರಿಯಾಕ್ಷನ್ ನಿಮ್ಮದು, ಫಸ್ಟ್ ಕಾಂತಾರ ಕಲ್ಪನೆ ಶುರುವಾಗಿದ್ದು ಯಾವಾಗ ಅಂತ? ಥ್ಯಾಂಕ್ ಯು. ಅಂದರೆ ಕಲ್ಪನೆಗೂ ಮೀರಿ ಇದೀಗ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಜನರು ಹೇಳ್ತಾಯಿದ್ರು, ವಿಶ್ ಮಾಡ್ತಾಯಿದ್ರು. ಸೊ ಆವಾಗ ನಮಗೂ ಖುಷಿ ಆಗ್ತಿತ್ತು. ಓಕೆ, ಅವ್ರ ವಿಷಯ ಅವರ ಹಾರೈಕೆ ಅಂತೆ ಆಗಲಿ ಅನ್ನೋದೊಂದು ಇರುತ್ತಲ್ವ, ಆ ಥರದಲ್ಲಿ. ಸೊ ಶುರುವಾದಾಗ ನಿಜವಾಗ್ಲೂ ಒಂದು ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ಇಟ್ ವಾಸ್ ಲೈಕ್ ಎ ಲಾಕ್ಡೌನ್ ಫಿಲ್ಮ್ ಅನ್ನೋ ಥರದಲ್ಲೇ ನನಗೆ ಪ್ರಾರಂಭ ಆಗಿರೋದು. ಆ್ಯಂಡ್ ಇವತ್ತಿಗೆ ಇದನ್ನು ಇಲ್ಲಿವರೆಗೂ ತೊಗೊಂಬಂದಿರೋದು ಜನರು. ಆ್ಯಂಡ್ ನಾವೇನು ನಂಬಿ ಆ ದೈವವನ್ನು ನಂಬ್ಕೊಂಡು ಏನು ಸಿನಿಮಾ ಮಾಡಿದ್ವಿ, ಖಂಡಿತವಾಗ್ಲೂ ಆ ದೈವ ಕೈ ಹಿಡ್ಕೊಂಡು ಇಲ್ಲಿವರೆಗೂ ತೊಗೊಂಬಂದಿ ಅಂತ ನಂಬ್ತೀನಿ ನಾನು ಅಷ್ಟೇ.